ನಿಜವಾಗಿಯೂ ಅಧ್ಯಾತ್ಮ ದಾರಿಯಲ್ಲಿ ಅಥವಾ ಈ ಬದುಕಿನಲ್ಲಿ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ನೀವು ಕಂಡುಕೊಳ್ಳಬೇಕು ಅಂದರೆ ಮೊದಲು ಮೌನಕ್ಕೆ ಶರಣಾಗಬೇಕು. ನಾನು ಹೇಳ್ತೀನಿ, ನಿಮ್ಮ ಎದುರುಗಡೆ ಇರ್ತಕ್ಕಂಥವ್ರು ಏನಾದರೂ ಕೇಳಿದಾಗ ಮಿನಿಮಮ್ 3 ಸೆಕೆಂಡ್ ಗ್ಯಾಪ್ ಕೊಡಿ. ಸಡನ್ನಾಗಿ ಏನೂ ಉತ್ತರ ಕೊಡ್ಲಿಕ್ಕೆ ಹೋಗಬೇಡಿ. ಆ ಕಡೆ ಇರೋರಿಗೆ ನೀವು ಉತ್ತರ ಕೊಡೋಕ್ಕಿಂತ ಮುಂಚೆ ಒಂದು 3 ಸೆಕೆಂಡ್ ಸಮಯ ತಗೊಳ್ಳಿ. ಆಗ ನಿಮ್ಮ ಮಾತು ಪ್ರಬುದ್ಧವಾಗಿರ್ತವೆ, ನಿಮ್ಮ ಮಾತಿನ ಮೇಲೆ ಅವರಿಗೆ ವಿಶ್ವಾಸ ಬರುತ್ತೆ, ನಿಮ್ಮ ಮಾತು ಸತ್ವಯುತವಾಗಿರ್ತವೆ. ಇದನ್ನು ನೆನ್ಪಿಟ್ಕೊಳ್ಳಿ. ಯಾರೊಂದಿಗಾದರೂ ಮಾತಾಡಬೇಕಾದ್ರೆ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ. ಮುಖದ ಮೇಲೆ ವಿಶ್ವಾಸ, ನಗು ಇರಲಿ. ಒಂದು ಚಿಕ್ಕ ವಿಶ್ವಾಸದ ನಗು, ಅಹಂಕಾರದ ನಗು ಅಲ್ಲ. ಹಾಗೂ ಯಾರಾದರೂ ನಿಮ್ಮೊಂದಿಗೆ ಮಾತಾಡಿದಾಗ, ಏನಾದರೂ ಕೇಳಿದಾಗ, ಅದು ಕೋಪದಲ್ಲೋ ಅಥವಾ ಪ್ರೀತಿಯಿಂದಲೋ 3 ಸೆಕೆಂಡ್ ಗ್ಯಾಪ್ ತಗೊಳ್ಳಿ. ಆನಂತರ ನೀವು ಅದಕ್ಕೆ ರಿಪ್ಲೈ ಕೊಡೋ ಅವಶ್ಯಕತೆ ಇದ್ದರೆ ಕೊಡಿ. ಆದರೆ ಅವರು ಹೇಳೋದನ್ನೆಲ್ಲ ಕೇಳಿಸಿಕೊಳ್ಳಿಕ್ಕೆ ನಮಗೊಂದು ಶಕ್ತಿ ಬೇಕಲ್ಲ. ಹಾಗಾಗಿ ನಾನು ಈ ದಿನ ನಿಮಗೆ ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಹೇಗೆ ಬೆಳೆಸ್ಕೊಳ್ಬೇಕು, ಅದಕ್ಕೊಂದಷ್ಟು ವಿಧಾನಗಳನ್ನು ನಾವೇನು ಅನುಸರಿಸಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಖಂಡಿತ ಹೇಳ್ತೀನಲ್ಲ, ಇದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ, ಅಂದರೆ ನಿಮ್ಮ ಬದುಕಿನ ಬೇರೆ ಬೇರೆ ಸಮಯಗಳಲ್ಲಿ ಇದು ನಿಮ್ಗೆ ಉಪಯೋಗಕ್ಕೆ ಬರುತ್ತೆ. ಸಡನ್ನಾಗಿ ಪಟ ಅಂತ ಏನೇನೋ ಅರ್ಥವಿಲ್ಲದಂತೆ ಮಾತಾಡೋದಕ್ಕಿಂತ ಸ್ವಲ್ಪ ಸಮಯ ತಗೊಳ್ಳಿ. ಸ್ವಲ್ಪ ಸಮಾಧಾನವಾಗಿ ಉತ್ತರಗಳನ್ನು ಕೊಡಿ. ಉತ್ತರಗಳನ್ನು ಕೊಡಬೇಕಾದ್ರೆ ಸತ್ಯವನ್ನು ಕಾಲಲ್ಲಿ ಹೊದಿಬೇಡಿ, ಅಥವಾ ನಿಜವಾಗಿಯೂ ಧರ್ಮವನ್ನು ಬಿಟ್ಟು ಉತ್ತರ ಕೊಡಬೇಡಿ. ಈ ದಿನ ನಾನು ನಿಮಗೆ ಮೊದಲು ಯಾವ ವಿಚಾರವನ್ನು ನಿಮ್ಮ ಹೃದಯಕ್ಕೆ ತಲುಪಿಸ್ತಾ ಇದ್ದೀನಿ ಅಂದರೆ, ಅಪಾರ್ಥ ಮಾಡಿಕೊಳ್ಳುವುದರಿಂದ ನಮ್ಮ ಜೀವನದಲ್ಲಿ ತುಂಬ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ನೋಡಿ, ನಿಮಗೊಂದು ಚಿಕ್ಕ ಘಟನೆಯನ್ನು ಹೇಳ್ತೀನಿ. ಹೀಗೆ ಯಾವುದೋ ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ. ಆ ಕಡೆ ಈ ಕಡೆ ರಸ್ತೆಯ ಬದಿಗಳಲ್ಲಿ ತೋಟಗಳಿದ್ದವು. ಆ ತೋಟದಲ್ಲಿ ಒಬ್ಬ ವ್ಯಕ್ತಿ ಚೇರ್ ಮೇಲೆ ಕುಳಿತು ತೋಟದ ಕಳೆ ಕೇಳ್ತಾ ಇದ್ದ. ಅದನ್ನು ನೋಡಿದ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದವನಿಗೆ ಅನ್ನಿಸ್ತು, ಏನು ಸೋಂಬೇರಿ ಮನುಷ್ಯ ಇವನು. ಅಲ್ಲ, ನೆಲದ ಮೇಲೆ ಕೂತು ಕಳೆ ಕೇಳ್ತಾರೆ, ಅಥವಾ ಬಕ್ಕೊಂಡು ಕಳೆ ಕೇಳ್ತಾರೆ, ನಡೆದಾಡ್ತಾ ಕಳೆ ಕೇಳ್ತಾರೆ, ತೋಟದ ಕಳೆ. ಇವನು ಚೇರ್ ಮೇಲೆ ಕೂತು ಕಳೆ ಕೇಳ್ತಾ ಇದ್ದಾನೆ. ಏನು ಸೋಂಬೇರಿ ಇರಬೇಕಲ್ವ ಅವನು. ಕಾಲ ಕೆಟ್ಟೋಯ್ತಪ್ಪ. ಹೀಗೆ ಅಂದುಕೊಂಡು ಸ್ವಲ್ಪ ಗಮನವಿಟ್ಟು ಆ ತೋಟದಲ್ಲಿ ಕಳೆ ಕೀಳ್ತಾ ಇರುವವನನ್ನು ತುಂಬ ಗಮನವಿಟ್ಟು ನೋಡಿದಾಗ ಅರ್ಥವಾಯಿತು, ಅವನೊಬ್ಬ ಅಂಗವಿಕಲ. ಅವನು ತನಗೆ ನೀಡಿದ್ದ ಒಂದು ಚೇರ್ ಮೇಲೆ ಕುಳಿತು, ಅಂದರೆ ಕಾಲಿಲ್ಲ, ಅಥವಾ ಅವನು ಅಂಗವಿಕಲನಾಗಿದ್ದಾನೆ. ಅವನಿಗೆ ಒಂದು ಚೇರ್ ಕೊಟ್ಟಿದ್ದಾರೆ. ಆ ಚೇರ್ ಮೇಲೆ ಕುಳಿತು ತೋಟದ ಕಳೆ ಕೀಳ್ತಾ ಇದ್ದಾನೆ. ಅದನ್ನು ನೋಡಿ ಆದಮೇಲೆ ಈತನಿಗೆ ಎಂಥ ದೊಡ್ಡ ಪಶ್ಚಾತ್ತಾಪ ಆಯಿತು ಅಂದರೆ, ಗೊತ್ತಿಲ್ಲದೆ ಮಾತಾಡ್ಬಿಟ್ನಲ್ಲ. ಅವನು ತನಗೆ ಅಂಗವಿಕಲತೆ ಇದೆ, ಅಥವಾ ತನಗೇನೋ ಕಾಲು ಸರಿ ಇಲ್ಲ, ಅಥವಾ ತನಗೇನೋ ಪ್ರಾಬ್ಲಮ್ ಇದೆ ಎಂದುಕೊಂಡು ಮನೇಲಿ ಕೂತ್ಕೊಳ್ಬೋದಿತ್ತು. ಆರಾಮಾಗಿ ಕೂತ್ಕೊಂಡು ಮನೆಯಲ್ಲಿ ಎಂಜಾಯ್ ಮಾಡ್ಬೋದಿತ್ತು, ಅಥವಾ ಟೈಮ್ ವೇಸ್ಟ್ ಮಾಡ್ಬೋದಿತ್ತು, ಅಥವಾ ನನಗೆ ಅಂಗವಿಕಲತೆ ಇದೆ ಅನ್ನೋ ನೆಪ ಒಡ್ಡಿ ಆತ ಮನೇಲಿ ಕೂರ್ಬೋದಿತ್ತು. ಆದರೆ ಅವನು ಒಂದು ಚೇರ್ ತರಿಸ್ಕೊಂಡು ಚೇರ್ ಮೇಲೆ ಕೂತು ಕಳೆ ಕಿತ್ಕೊಂಡು ಹೇಗೋ ಅವನು ಕಷ್ಟಪಡ್ತಾ ಇದ್ದಾನಲ್ವ. ಆದರೆ ನಮಗೆ ಪೂರ್ಣ ಪ್ರಜ್ಞೆಯಿಂದ ನಾವು ಯಾವುದನ್ನು ನೋಡಲ್ಲ, ಎಲ್ಲ ಅರೆಪ್ರಜ್ಞೆ, ಅಥವಾ ಸಡನ್ನಾಗಿ ಎಲ್ಲರನ್ನು ಜಡ್ಜ್ ಮಾಡೋ ಬುದ್ಧಿ ನಮ್ಮದು. ಅದು ಆಗಬಾರ್ದು. ಯಾರನ್ನು ಕೂಡ ಸಡನ್ನಾಗಿ ಜಡ್ಜ್ ಮಾಡಬೇಡಿ. ಹೌದು, ನಮಗೆ ಕೆಲವೊಮ್ಮೆ ಹಾಗೆ ಕಾಣುತ್ತೆ. ಅವಳು ಸರಿ ಇಲ್ಲ, ಅವನು ಸರಿ ಇಲ್ಲ, ಅವನು ಸೋಂಬೇರಿ, ಅವನು ಅಹಂಕಾರ, ಅವನು ಮಾತಾಡಲ್ಲ, ಅಥವಾ ಅವನು ಜಾಸ್ತಿ ಮಾತಾಡ್ತಾನೆ, ಏನೇನೋ ನಿರ್ಧಾರಗಳಿಗೆ ಬಂದುಬಿಡ್ತೀವಿ ನಮ್ಮ ಜೀವನದಲ್ಲಿ. ದಯವಿಟ್ಟು ಹೇಳ್ತೀನಿ, ಇವನ್ ನಿಮ್ಮ ಬಗ್ಗೆ ಇನ್ನೊಬ್ಬರು ಸಡನ್ನಾಗಿ ಹಾಗೆ ಜಡ್ಜ್ ಮಾಡಿದಾಗ, ಇವಳು ಸರಿಯಿಲ್ಲ, ಇವಳು ಒಳ್ಳೆಯವಳಲ್ಲ, ಅಥವಾ ಇವನು ಒಳ್ಳೆಯವನಲ್ಲ, ಇವನು ಸೋಂಬೇರಿ, ಇವನು ದಪ್ಪ ಇದ್ದಾನೆ, ಅಥವಾ ಇವನು ಕುಳ್ಳ ಇದ್ದಾನೆ, ಅಥವಾ ಇವನು ಹಂಗಿದ್ದಾನೆ, ಇವನು ಹಿಂಗಿದ್ದಾನೆ, ಅವನು ಹಂಗೆ ಹಿಂಗೆ ಅಂತ
ನಿಮ್ಮ ಬಗ್ಗೆ ಸಡನ್ನಾಗಿ ಯಾರೋ ಒಬ್ಬರು ಹೀಗೆ ತಪ್ಪು 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 ಹೇಳ್ತಾ ಬಂದರೆ ನಮಗೆ ಬೇಜಾರಾಗುತ್ತಲ್ವ, ನಿಮಗೆ ಬೇಜಾರಾಗುತ್ತಲ್ವ? ಹಾಗೆ ಇನ್ನೊಬ್ಬರ ಬಗ್ಗೆಯೂ ಕೂಡ ನಾವು ಹಾಗೆ ಸಡನ್ ನಿರ್ಧಾರಕ್ಕೆ ಬರಬಾರ್ದು. ಈ ಕಾರ್ಯಕ್ರಮ ಕೇಳ್ತಾ ಇರೋ ನೀವು ಈ ಕ್ಷಣ ನಿರ್ಧಾರ ಮಾಡಿ, ಅರೆ ಹೌದಲ್ವಾ, ಹಾಗೆ ಸಡನ್ನಾಗಿ ಒಬ್ಬರ ಬಗ್ಗೆ ನಾನು ಇವನು ಸರಿ ಇಲ್ಲ, ಇವನು ಸೋಂಬೇರಿ, ಇವನು ಕೆಟ್ಟವನು, ಇವನು ಒಳ್ಳೆಯವನಲ್ಲ, ಇವನು ಕೆಟ್ಟವನು, ಅಥವಾ ಇವನು ದಾರಿ ತಪ್ಪದವನು, ಅಥವಾ ಇವನು ಕ್ಯಾರೆಕ್ಟರ್ಲೆಸ್ಸು, ಹೀಗೆ ಒಬ್ಬರ ಬಗ್ಗೆ ನಾವು ಅಭಿಪ್ರಾಯ ಮಂಡಿಸೋ ಅವಶ್ಯಕತೆ ಏನಿದೆ? ಬಿಡಿ, ತಪ್ಪುಗಳಿದ್ದರೆ ಭಗವಂತ ನೋಡಿಕೊಳ್ತಾನೆ, ಕರ್ಮ ಅನ್ನೋದೊಂದಿದೆ. ಹಾಗೆ ಇನ್ನೊಬ್ಬರ ಬಗ್ಗೆ ನಾವು ತಪ್ಪು ಅಭಿಪ್ರಾಯವನ್ನು, ಅಥವಾ ಅದು ಸತ್ಯನೇ ಇರಬಹುದು, ಅವನು ಸರಿ ಇಲ್ಲ, ಅವಳು ಸರಿ ಇಲ್ಲ, ಅಥವಾ ಅವಳು ಏನೋ ತಪ್ಪು ದಾರಿಲಿದ್ದಾಳೆ, ಅಥವಾ ಅವಳು ನೆಟ್ಟಿಗಿಲ್ಲ, ಏನೋ ಇರಬಹುದು. ನಮಗೆ ಅವಶ್ಯಕತೆ ಏನಿದೆ? ಇಲ್ಲಿ ನಮ್ಮ ಎನರ್ಜಿಯನ್ನು ನಾವು ವೇಸ್ಟ್ ಮಾಡ್ತೀವಿ. ಅವ್ರು ಹಂಗೆ ಇವ್ರು ಹಿಂಗೆ, ಬೇಡ. ಗೊತ್ತಿಲ್ಲ ನಿಮಗೇನು ಕಾಣಿಸ್ತಾ ಇದೆಯೋ ಅದು ಸತ್ಯ ಅಲ್ಲದೇ ಇರ್ಬೋದು. ಸತ್ಯ ಅಲ್ಲದೇ ಇರುವುದನ್ನು ನೀವು ಸತ್ಯ ಅಂದುಕೊಂಡು ಅದನ್ನು 4 ಜನ ಹತ್ರ ಹೇಳ್ತಾ ಬಂದರೆ ಎಂಥ ದೊಡ್ಡ ಪಾಪ ಮಾಡಿದ್ರಿ ಅಲ್ವಾ ನೀವು? ಆ ಪಾಪಕ್ಕೆ ಏನು ಪ್ರಾಯಶ್ಚಿತ್ಯ ಇದೆಯೋ, ಆ ಪಾಪಕ್ಕೆ ಏನು ನೀವು ಕಷ್ಟ ಅನುಭವಿಸಬೇಕು ಯಾರಿಗೆ ಗೊತ್ತು? ನಮ್ಮ ಬದುಕೆ ಹಾಸ್ಕೋ ಹೊತ್ಕೋ ಅನ್ನೋಷ್ಟಿರಬೇಕಾದ್ರೆ ಬೇಡ. ಇವನ್ ಹೆತ್ತ ನಿಮ್ಮ ಮಗ, ನಿಮ್ಮ ಮಗಳು, ನಿಮ್ಮ ಅಳಿಯ, ನಿಮ್ಮ ಸೊಸೆ, ನಿಮ್ಮ ಗಂಡ, ಯಾರ ಬಗ್ಗೆನೂ ಯಾವ ಅಭಿಪ್ರಾಯಕ್ಕೂ ಬರಬೇಡಿ. ಕಾಲ ಎಲ್ಲವನ್ನು ಹೀಲ್ ಮಾಡುತ್ತೆ. ಪೀಪಲ್ ವಿಲ್ ಲರ್ನ್, ಪೀಪಲ್ ವಿಲ್ ಚೇಂಜ್. ಜನರು ಕಾಲಕ್ರಮೇಣ ಈ ಕಾಲದ ಪ್ರವಾಹದಲ್ಲಿ ಕಲಿತಾ ಹೋಗ್ತಾರೆ, ಪೆಟ್ಟುಗಳು ತಿಂತಾ ಹೋಗ್ತಾರೆ, ಬದಲಾಗ್ತಾ ಹೋಗ್ತಾರೆ, ಮನುಷ್ಯರಾಗ್ತಾ ಹೋಗ್ತಾರೆ. ಈ ಪ್ರಯಾಣದಲ್ಲಿ ಅಯ್ಯೋ ನಾನು ಹಂಗೆ ಅವತ್ತು ಅವಳ ಬಗ್ಗೆ ಕೆಟ್ಟದಾಗ ಹೇಳ್ಬಿಟ್ಟಿದ್ನಲ್ಲಪ್ಪ, ಇವತ್ತು ನೋಡಿದ್ರೆ ಅವಳು ದೇವ್ರ ಥರ ಇದ್ದಾಳೆ ಅಂದರೆ ನಾಳೆ ದಿನ ಅವಳು ಒಳ್ಳೆ ರೀತಿ ಬದುಕಿ ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕಾದ್ರೆ ಈ ಹಿಂದೆ ಆಕೆ ಬಗ್ಗೆ ತಪ್ಪಾಗಿ ಹೇಳಿಕೊಂಡು ತಿರುಗಾಡಿದ ನಿಮಗೆ ಕೆರೆದಾಗ ಹೊಡೆದಂಗೆ ಆಗುತ್ತೆ ಅಲ್ವಾ? ಹಂಗಾಗಬಾರ್ದು ಅಂತ ಇದೇ ವಿಚಾರಕ್ಕೆ ಇನ್ನೊಂದು ಪುಟ್ಟ ಕತೆ ಹೇಳೋರು ಗುರುಗಳು. ಏನಂದರೆ, ಒಂದು ಹೆಂಗಸು ಬೆಂಗಳೂರಿನ ಒಂದು ಯಾವುದೋ ಬೀದಿ ಕಲ್ಪನೆ ಮಾಡ್ಕೊಳ್ಳಿ, ಅವರೆಲ್ಲೂ ಮಾರ್ಕೆಟ್ಗೆ ಹೋಗಿ ತರಕಾರಿಗಳು ತರ್ತಾ ಇರಲಿಲ್ಲ. ಅದೇ ದಾರಿಯಲ್ಲಿ ಪ್ರತಿದಿನ ಒಬ್ಬ ತರಕಾರಿ ಮಾರೋನು ಬರ್ತಾ ಇದ್ದ. ಅವನು ಪ್ರತಿದಿನ ಆ ಹೆಂಗಸಿಗೆ ತರಕಾರಿ ತಂದು ಕೊಡ್ತಾ ಇದ್ದ. ಆ ತರಕಾರಿಯವನು ಬೆಳಗ್ಗೆ ಸಂಜೆ ಬರ್ತಾ ಇದ್ದ, ಆ ಮನೆಗೆ ಆ ದಿನಕ್ಕೆ ಬೇಕಾದ ತರಕಾರಿಗಳನ್ನು ಕೊಡ್ತಾ ಇದ್ದ. ಇದು ಹೀಗೆ ನಡೀತಾ ಇತ್ತು. ಒಂದು ದಿನ ಏನಾಯಿತು, ಮನೆಗೆ ನೆಂಟರು ಬಂದುಬಿಟ್ರು, ಸಂಬಂಧಿಕರು ಬಂದುಬಿಟ್ರು. ಅವ್ರಿಗೇನೋ ವಿಶೇಷವಾಗಿ ಏನೋ ಮಾಡಿ ಬಡಿಸಬೇಕು, ಆದರೆ ತರಕಾರಿ ಇಲ್ಲ. ಬರ್ತಾನೆ ಬಿಡು ಅಂತ ಬೆಳಗ್ಗೆ 7 ಗಂಟೆ ಆಯಿತು ಬರಲಿಲ್ಲ, 8 ಗಂಟೆ ಆಯಿತು ಬರಲಿಲ್ಲ, 10 ಗಂಟೆ ಆಯಿತು ಬರಲಿಲ್ಲ. ಮನೇಲಿ ತರಕಾರಿ ಇಲ್ಲ. ಪ್ರತಿದಿನ ಬಂದು ತರಕಾರಿ ಕೊಟ್ಟು ಹೋಗ್ತಿದ್ದವನು ಬರ್ತಾನೆ ಬಿಡು ಅಂದ್ಕೊಂಡು ಈಕೆ ಸುಮ್ಮನಾಗ್ಬಿಟ್ಲು. ಆ ದಿನ ಈಕೆನೇ ಅಲ್ಲೆಲ್ಲೋ ಹೋಗಿ ಏನೋ ಒಂಚೂರು ತಂದು ಮಾಡಿ ಸಂಬಂಧಿಕರಿಗೆ ಬಡಿಸಿ ಅವಳನ್ನು ಬೀಳ್ಕೊಟ್ಲು, ಅಥವಾ ಅವರನ್ನು ಕಳಿಸಿಕೊಟ್ಲು. ಅವಳಿಗೆ ಎಂಥ ಕೋಪ ಬಂದ್ಬಿಡ್ತು ಅಂದರೆ, ಏನಪ್ಪ ಇವನು ನಂಬಿಕೊಂಡು ನಾನು ಎಂಥ ಮೋಸ ಹೋಗ್ಬಿಟ್ಟೆ. ಇಲ್ಲ, ಅವನಂಥ ಕೆಟ್ಟ ವ್ಯಕ್ತಿ ನಾನು ಇನ್ನೊಬ್ಬನ ನೋಡಲಿಲ್ಲ. ಅವನು ಬರಲಿ ಇವತ್ತು ಸಂಜೆ, ಅವನಿಗೆ ಸರಿಯಾಗಿ ಮಂಗಳಾರತಿ ಮಾಡ್ತೀನಿ ಅಂತ ಕಾದ್ಲು. ಅವನು ಪಾಪ ಸಂಜೆ ಬರಲಿಲ್ಲ, ಮಾರನೇ ದಿನ ಬಂದ. ಅವನ ಸಮಯಕ್ಕೆ ಬಂದಾಗ ಈಕೆ ಕಾಯ್ತಾ ಕೂತಿದ್ಲು. ಆ ಮನೆ ಮುಂದೆ ಬಂದ ತಕ್ಷಣ ಬೈಯೋಕ್ಕೆ ಶುರು ಮಾಡಿಬಿಟ್ಲು. ನಿನ್ನಂಥ ನಂಬಿಕೆ ದ್ರೋಹಿಯನ್ನು ನಾನು ಇಲ್ಲಿವರೆಗೂ ನೋಡಿಲ್ಲ. ಮನೆಗೆ ಸಂಬಂಧಿಕರು ಬಂದಿದ್ದಾರೆ, ನೀನು ತರಕಾರಿ ತಗೊಂಡು ಬರ್ತೀಯಾ, ಅವ್ರಿಗೇನೋ ವಿಶೇಷವಾಗಿ ಅಡುಗೆ ಮಾಡಿ ಬಡಿಸೋಣ ಅಂತ ನಾನು ಕಾಯ್ತಾ ಇದ್ದೀನಿ, ನೀನು ಬರಲಿಲ್ಲ. ನಿನ್ನಿಂದ ಇಷ್ಟು ಅವಮಾನ ಆಯಿತು ಗೊತ್ತಾ ನನಗೆ. ಇಂಥ ನಂಬಿಕೆ ದ್ರೋಹವನ್ನು ಮತ್ತಾರಿಗೂ ಮಾಡಬೇಡ ಅಂತ ಆ ಹೆಂಗಸು ವಾಚಾಮಗೋಚರವಾಗಿ ಬೈದುಬಿಟ್ಲು. ಆತ ಯಾಕೋ ದುಃಖ ತುಂಬಿತ್ತು ಅವನ ಕಣ್ಣುಗಳಲ್ಲಿ. ಅವನು ಹೇಳ್ದ, ಅಮ್ಮ ಕ್ಷಮೆ ಇರಲಿ, ನಿನ್ನೆ ಬರೋನಿದ್ದೆ, ಆದರೆ ಬೆಳಗಿನ ಜಾವ ನನ್ನ ತಾಯಿ ತೀರು ಹೋಗ್ಬಿಟ್ರು. ಅವರ ಕಳೆ ಬರಹವನ್ನು, ಅವರ ಹೆಣವನ್ನು ನಾನು ಸಮಾಧಿ ಮಾಡಿ ಕಾರ್ಯಗಳನ್ನು ಮಾಡಬೇಕಾಯಿತು. ಕ್ಷಮೆ ಮಾಡಿ, ನನಗೆ ಬರೋಕ್ಕಾಗಲಿಲ್ಲ, ನಮ್ಮ ತಾಯಿ ತೀರು ಹೋದರು. ಇದನ್ನು ಹೇಳಿದ ತಕ್ಷಣ ಆಕೆಗೆ ನೆಲವೇ ಕುಸಿದೋಯ್ತು. ಅಯ್ಯೋ, ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ, ಅಯ್ಯೋ ಕ್ಷಮಿಸ್ಬಿಡಪ್ಪ ಅಂತ ಅದನ್ನು ಕಾಲು ಬೀಳೋಕೆ ಹೋಗ್ಬಿಟ್ಲು ಆಕೆ. ಅವಳ ಹೃದಯದಲ್ಲೂ ಒಳ್ಳೆತನ ಇತ್ತು, ಆದರೆ ಒಂದು ಕೋಪಕ್ಕೆ ಸಿಗಾಕೊಂಡ್ಬಿಟ್ಟಿದ್ಲು ಆಕೆ. ಅಯ್ಯೋ ಕ್ಷಮೆ ಮಾಡಪ್ಪ, ನಿನ್ನ ತಾಯಿ ತೀರು ಹೋದ್ಲು ಅಂತ ನನಗೆ ಗೊತ್ತಿರಲಿಲ್ಲ, ನನ್ನನ್ನು ಕ್ಷಮಿಸಪ್ಪ ಅಂತ ಕೇಳ್ಕೊಂಡ್ಲು.
ಇರಲಿ ಅಮ್ಮ ಪರವಾಗಿಲ್ಲ ಅಂತ ಹೇಳ್ದ. ಆಕೆ ಅವತ್ತು ನಿರ್ಧಾರ ಮಾಡೋದ್ಲಂತೆ, ಇನ್ಯಾವತ್ತು ನನ್ನ ಜೀವನದಲ್ಲಿ ಅವಲೋಕಿಸದೆ, ಸರಿಯಾಗಿ ತಿಳ್ಕೊಳ್ಳದೆ, ವಿಷಯದ ಬಗ್ಗೆ ಸರಿಯಾಗಿ ಜ್ಞಾನ ಇಲ್ಲದ ಹೊರತು ನಾನು ಯಾರ ಬಗ್ಗೆನೂ ಜಡ್ಜ್ ಮಾಡಲ್ಲ, ಯಾವುದಕ್ಕೂ ಕೋಪ ಮಾಡಿಕೊಳ್ಳಲ್ಲ, ಸ್ವಲ್ಪ ಕಾದು ನೋಡ್ತೀನಿ, ಅಥವಾ ಯಾವುದಕ್ಕೂ ಕೂಡ ಸಡನ್ನಾಗಿ ಆತುರವಾಗಿ ನಾನು ಯಾವುದನ್ನು ನಿರ್ಧಾರ ಮಾಡಲ್ಲ, ಯಾರನ್ನು ಕೆಟ್ಟವರು ಅಂತ ಹೇಳಲ್ಲ. ಈ ಆತುರ ಬುದ್ಧಿಯನ್ನು ಇವತ್ತಿಗೆ ನಾನು ಬಿಡ್ತೀನಿ ಅಂತ ಆಕೆ ನಿರ್ಧಾರ ಮಾಡಿದ್ಲು. ನಮಗೂ ಅವಕಾಶ ಇದೆ, ನಾವು ನಿರ್ಧಾರ ಮಾಡ್ಬೋದು. ಹೌದು, ಅದೇನೇ ಆಗಲಿ ನಾವು ಯಾರ ಬಗ್ಗೆನೂ ಕೆಡುಕು ಮಾತಾಡಬಾರ್ದು. ಹೌದು, ಕೋಪದಲ್ಲಿ ಬರ್ತಾವೆ ಮಾತುಗಳು, ಆದರೆ ಹೊಲಸು ಮಾತಾಡಬೇಡಿ, ಅಶ್ಲೀಲ ಮಾತಾಡಬೇಡಿ, ಇನ್ನೊಬ್ಬರ ಅಕ್ಕ ತಂಗಿ ಅಮ್ಮ ಅಂತ ಮಾತಾಡಬೇಡಿ, ಇನ್ನೊಬ್ಬರ ದೇಹದ ಕುರಿತು ಮಾತಾಡಬೇಡಿ, ಇನ್ನೊಬ್ಬರ ಬಣ್ಣದ ಕುರಿತು ಮಾತಾಡಬೇಡಿ. ನಿಮಗೆ ಯಾಕೋ ಅನಾನುಕೂಲ ಆಗಿರ್ಬೋದು, ಮುಂದಿನ ಬಾರಿ ಅದನ್ನು ತಿದ್ದುಕೊಳ್ಳೋಕೆ ಅವಕಾಶ ಕೊಡಿ, ಅಥವಾ ಬೇರೆ ಕಡೆ ಎಲ್ಲೋ ಸೇವೆ ತಗೊಳ್ಳಿ. ಆದರೆ ಯಾರಿಗೂ ನಾವು ಬಾಯಾರೆ ಹೊಲಸಾಗಿ ಮಾತಾಡಬಾರ್ದು. ಇದನ್ನು ನಾವು ಪಾಲಿಸಬೇಕು ನೋಡಿ. ಯಾಕಂದರೆ ನಾವೆಲ್ಲ ನಮ್ಮನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳಿ, ಏನು ಸರ್ ಯಾರು ನನ್ನನ್ನು ಅರ್ಥ ಮಾಡಿಕೊಳ್ಳಲ್ಲ ಅಂತ ನಾವು ಎಲ್ಲರನ್ನೂ ದೂಷಿಸ್ತಾ ಬರ್ತೀವಿ. ನಾವೆಷ್ಟು ಜನರನ್ನು ಅರ್ಥ ಮಾಡಿಕೊಂಡ್ವಿ? ನಾವು ನಮ್ಮ ಬದುಕಲ್ಲಿ ಈ ಅರ್ಥ ಮಾಡಿಕೊಳ್ಳುವ ಹೃದಯವನ್ನು ಹೊಂದಿದ್ದೀವ? ದೇವರಲ್ಲಿ ಒಬ್ಬ ಸಂತ ಹೀಗೆ ಕೇಳ್ತಾನೆ, ದೇವರೇ ನನಗೇನೂ ಬೇಡಪ್ಪ, ಎಲ್ಲವನ್ನು ಕೊಟ್ಟಿದ್ದೀಯಾ, ನನಗೆ ಇನ್ನೊಂದು ಬಾಕಿ ಇದೆ, ಏನು? ನನಗೆ ಎಲ್ಲರನ್ನು ಅರ್ಥ ಮಾಡಿಕೊಳ್ಳುವ ಹೃದಯವನ್ನು ಕೊಡಪ್ಪ. ಎಂಥ ಪ್ರಾರ್ಥನೆ ಇದು! ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವೇನು ಮಾಡಬೇಕು? ಅದಕ್ಕೆ ನಾನು ನಿಮಗೊಂದು 5-6 ಪಾಯಿಂಟ್ಗಳು ಹೇಳ್ತೀನಿ, ಅವುಗಳನ್ನು ಪಾಲನೆ ಮಾಡಿ. ನಾನು ಎಲ್ಲರನ್ನೂ ಅಷ್ಟೇ ಚೆನ್ನಾಗಿ ಅರ್ಥ ಮಾಡಿಕೊಳ್ತೀನಿ ಅಂತ ನಾನು ಹೇಳಲ್ಲ. ಬಹುಶಃ ಎಲ್ಲ ಒಂದಷ್ಟು ಕೋಪಗಳು ನನಗೂ ಬರ್ಬೋದು, ಬಟ್ ಈ ಪ್ರಕ್ರಿಯೆಯಲ್ಲಿ ನಾನಿದ್ದೀನಿ, ನನಗೆ ಅರ್ಥವಾಗಿದೆ. ನಾನು ನನ್ನ ಜೀವಿತಾವಧಿಯಲ್ಲಿ ಯಾರೊಬ್ಬರಿಗೂ ಹೊಲಸು ಭಾಷೆಗಳನ್ನು ಬಳಸಿಲ್ಲ, ಯಾರೊಬ್ಬರಿಗೂ ನಾನು ನೋವುಂಟು ಮಾಡಿಲ್ಲ. ಹೌದು, ಕೆಲವು ಕೆಲಸಗಳ ಕಾರಣಕ್ಕೆ ಕೆಲಸ ಆಗಿಲ್ಲ ಅಂದಾಗ ನಾನು ಒಂಚೂರು ವಾಯ್ಸ್ ರೇಸ್ ಮಾಡಿರ್ಬೋದು, ಅದು ಬಿಟ್ಟರೆ ಕೆಟ್ಟ ಶಬ್ದಗಳನ್ನು ನಾನು ಬಳಸೋದಿಲ್ಲ. ಆ್ಯಂಡ್ ನಾನು ಏನೇ ಕೋಪ ಮಾಡಿಕೊಂಡ್ರೂ ಕೇವಲ ಒಂದು ಕೆಲಸದಲ್ಲಿ ಆ ವ್ಯಕ್ತಿಯನ್ನು ಎಚ್ಚರಿಸೋದಿಕ್ಕೆ ಅಥವಾ ಆ ತಪ್ಪುಗಳನ್ನು ತಡೆಯೋದಿಕ್ಕೆ ಹೊರತು ಅನ್ನುವ ಖಚಿತತೆಯನ್ನು ಪಡಿಸ್ಕೊಂಡು ನಾನು ಆನಂತರ ಕೋಪ ಮಾಡಿಕೊಳ್ತೀನಿ.